ತರುಣ್ ಅವರ ನಿರ್ಮಾಣ ಅಂತಂದಾಗ ಒಂದು ಯಾರನ್ನಾದ್ರೂ ಸ್ಟಾರ್ ಆಗಿ ಸ್ಟಾರ್ ಕಾಸ್ಟ್ ಆಗೋಗೋದಾಯ್ತು, ಹೀರೋಯಿನ್ ಆಗಲಿ ಹೀರೋ ಆಗಲಿ. ಸೊ ಅದೆಲ್ಲನೂ ಹೊರತುಪಡಿಸಿ ಹೊಸಬರಿಗೆ ಕೊಡಬೇಕು ಅನ್ನೋ ಆಯ್ಕೆ ಇದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆ ಆಯ್ಕೆ ಅಂತ ನಾನು ಸಿನಿಮಾದ ಟೀಸರ್ ನೋಡ್ತಿದ್ದಂಗೆ ಅನ್ನಿಸ್ತಾ ಇದೆ. ಯಾಕೋಸ್ಕರ ಇವ್ರಿಗೋಸ್ಕರನೇ ಅಂದರೆ ಈ ಸಿನಿಮಾದ ನಾಯಕಿ ಯಾಕೆ ಇವರೇ ಆದರು ಅಂತ. ಆ, ಒಂದು ಮೇಜರ್ ಏನು ಅಂತಂದರೆ ಸಿನಿಮಾ ಹೀರೋ ಆಯ್ಕೆ ಅಂತ ಬಂದಾಗ ನಮಗೆ ತುಂಬ ಸ್ಟಾರ್ಡಮ್ ಇರೋವಂಥದ್ದು, ಇಮೇಜ್ ಇರೋವಂಥದ್ದು ನಮಗೆ ಬೇಡಾಗಿತ್ತು. ತುಂಬ ಒಬ್ಬ ಬಾಯ್ ನೆಕ್ಸ್ಟ್ ಡೋರ್ ಥರ, ಅಂದರೆ ನಮ್ಮಲ್ಲಿ ಒಬ್ಬ ಕಾಮನ್ ಮ್ಯಾನ್ ಇವನು ಅನ್ನೋದು ಕನ್ವಿನ್ಸ್ ಆಗಬೇಕಾಗಿತ್ತು. ಅದ್ರ ಜೊತೆಗೆ ಒಂದು ಪರ್ಫಾರ್ಮೆನ್ಸು ಕೂಡ ಮಾಡಬೇಕು ಅನ್ನೋದೊಂದಿತ್ತು. ಸೊ ಹಾಗೆ ನಾವು ತುಂಬ ಶಾರ್ಟ್ ಲಿಸ್ಟ್ ಮಾಡಿದಾಗ ತುಂಬ ಕಮ್ಮಿ ಆಪ್ಷನ್ಸ್ಗಳು ಸಿಗ್ತಾ ಬಂತು ನಮಗೆ. ಸೊ ತೀರಾ ಫ್ರೆಶ್ ಫೇಸ್ ಹೋಗ್ತೀವಿ ಅಂತಂದ್ರೆ ಯಾರು ಹೆಂಗೆ ಮತ್ತೆ ಆಡಿಷನ್ಸ್ ಮಾಡಬೇಕಾ ಏನು ಅನ್ನೋದು ಚಾಲೆಂಜಸ್ ಬರ್ತಾ ಇತ್ತು. ಸರಿ, ನಮ್ಮಲ್ಲೇ ಯಾರ್ಯಾರು ಇದ್ದಾರೆ ಈ ಥರ 1 ಫಿಲಮ್ 2 ಫಿಲಮ್ ಓಲ್ಡ್ ಪರ್ಫಾರ್ಮೆನ್ಸಲ್ಲೂ ಚೆನ್ನಾಗಿ ರೆಕಗ್ನೈಸ್ ಆಗಿದ್ದಾರೆ ಅನ್ನೋ ಥರದ್ದೆಲ್ಲ ಯೋಚನೆ ಮಾಡಿದಾಗ ನಮಗೆ ಅದರಲ್ಲಿ ರಾಣಾ ಅವ್ರ ಹೆಸರು ಬಂತು. ದೆನ್ ನನಗನ್ಸಿದ್ದು, ನನಗೆ ಏಕಲವ್ಯ ನೋಡಿದಾಗಲೇ ಅನಿಸಿತ್ತು ನನಗೆ ಆ ಮೂರು ಶೇಡ್ ಮಾಡಿದ್ದಾನೆ ಹುಡುಗ ಅವತ್ತಿನ ಟೈಮಿಗೆ. ಆ್ಯಂಡ್ ಪ್ರೇಮ್ ಸರ್ ಅಂತ ದೊಡ್ಡ ಡೈರೆಕ್ಟರು ಹ್ಯಾಂಡ್ಲ್ ಮಾಡಿದ್ದಾರೆ ಅಂತಂದಾಗ ಅವ್ನು ಆಲ್ಮೋಸ್ಟ್ ಅದಕ್ಕೆ ಚೆನ್ನಾಗಿ ಅಡಾಪ್ಟ್ ಆಗಿರ್ತಾನೆ, ಅವ್ನು ಸಿನಿಮಾಗೆ ಅಡಾಪ್ಟ್ ಆಗಿರ್ತಾನೆ. ಸೊ ಇದೆಲ್ಲ ಚೆನ್ನಾಗಿದೆ ಅಂತಂದಾಗ ದೆನ್ ಅಪ್ರೋಚ್ ಮಾಡಿದ್ದು. ಅಗೇನ್ ಹೀರೋಯಿನ್ ಅಂತ ಬಂದಾಗ ಝೀರೋ ಇಮೇಜ್ ಬೇಕಿತ್ತು ನಮ್ಗೆ. ಹೀರೋಯಿನ್ ಏನೂ ಗೆಸ್ ಮಾಡಬಾರ್ದು ಆಡಿಯನ್ಸು. ಒಂದು ಹೀರೋಯಿನ್ ಬಂದರೆ ಇದೇನೋ ಹಿಂಗಾಗತ್ತೆ, ಈ ಪಾತ್ರ ಹಿಂಗಾಗತ್ತೆ ಅಂತ ಗೆಸ್ ಮಾಡಬಾರ್ದು ಅನ್ನೋದಕ್ಕೆ ಸರಿ ಒಂದು ಫ್ರೆಶ್ ಫೇಸ್ ತರಬೇಕು ಅಂತಿದ್ವಿ. ಅಗೇನ್ ಈ ಫ್ರೆಶ್ ಫೇಸ್ ಅಂದರೆ ಆಡಿಷನ್ ಮಾಡಬೇಕು, ನಾವು ಸೆಲೆಕ್ಟ್ ಮಾಡಬೇಕು ಅಂತ. ಆಡಿಷನ್ನೇ ನಾನು 4 ತಿಂಗಳು ಮಾಡಿದ್ದೀನಿಲ್ಲ. ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು 4 ತಿಂಗಳು ಆಡಿಷನ್ ಮಾಡಿರೋದ್ರಲ್ಲೇ ಸೆಲೆಕ್ಟ್ ಆಗಿ ವಿನ್ ಆಗಿರೋಂಥ ಹುಡುಗಿನೇ ಅವಳು. ಇದಕ್ಕಿಂತ ಬೆಸ್ಟ್ ಏನು ಬೇಕು? ನಾವಲ್ಲಿ ಮೌಲ್ಡ್ ಮಾಡಿದ್ದೀವಿ, ನನಗೆ ಗೊತ್ತು ಅವಳು ಸ್ಟ್ರೆಂತ್ಸ್ ಏನು ಅಂತ. ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ, ಈ ಪಾತ್ರಕ್ಕೆ ಹೋಗುತ್ತೆ ಎಲ್ಲ ಅಂತ. ಕನ್ನಡದ ಹುಡುಗಿ, ಇನ್ನೇನು ಬೇಕು ನಮಗೆ ಅಂತಂದು ನಾವು ಕ್ಯಾಸ್ಟ್ ಮಾಡಿದ್ದು. ಪ್ಯೂರ್ಲಿ ಇಟ್ ಇಸ್ ದ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ದು. ಸೊ ಅವರಿಬ್ಬರು ನೀಟ್ ಫಿಟ್ ಇನ್ ಆಗ್ತಾರೆ. ನೀವು ಸಿನಿಮಾ ನೋಡಿದ್ರೆ ಇದಕ್ಕಿಂತ ಬೇರೆ ಬೆಸ್ಟ್ ಕ್ಯಾಸ್ಟ್ ಇಲ್ಲ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಅಷ್ಟು ಅದ್ಭುತವಾದ ಕ್ಯಾಸ್ಟಿಂಗ್ ಇದು. ಇಮಾನ್ ಅವರ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಈಗ ಆಲ್ರೆಡಿ ಟಾಕ್ ಕ್ರಿಯೇಟ್ ಆಗಿದೆ. ಇಮಾನ್ ನಾನು ಯಾವಾಗಲೂ ಅವ್ರ ವರ್ಕ್ ತುಂಬ ಇಷ್ಟಪಟ್ಟಂಥವ್ರು ನಾನು. ಆ್ಯಂಡ್ ಲವ್ ಸ್ಟೋರೀಸ್ ಅಂತ ಬಂದಾಗ ಅದ್ಭುತವಾದ ಮೆಲೋಡೀಸ್ಗಳನ್ನ ಮಾಡ್ತಾರೆ. ಸೊ ಆ ಥರ ಇದಕ್ಕೊಂದು ತುಂಬ ಆ ಥರದೊಂದು, ಯಾಕಂದರೆ ಕತೆ ಇಂಟೆನ್ಸ್ ಆಗಿದ್ದಕ್ಕೋಸ್ಕರ ಮ್ಯೂಸಿಕ್ಕು ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ. ಲವ್ ಸ್ಟೋರೀಸ್ ಅಂತ ಬಂದಾಗ ತುಂಬ ಅದ್ಭುತವಾದ ಮ್ಯೂಸಿಕ್ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ನನಗೆ ಅವ್ರು ಕನ್ನಡದಲ್ಲಿ 2 ಸಿನಿಮಾನೇ ಮಾಡಿದರು. ಒಂದು ಕೋಟಿಗೊಬ್ಬ 2 ಮಾಡಿದರು, ಅದಾದಮೇಲೆ ನಟಸರ್ವಭೌಮ ಮಾಡಿದರು. ತಮಿಳಲ್ಲಿ ಇವತ್ತು ಅವ್ರು ಸಖತ್ ಬಿಸಿ ಅಲ್ಲ, ರಜನಿಕಾಂತ್ ಸರಿಂದ ಹಿಡಿದು ಎಲ್ಲರಿಗೂ ಸಿನಿಮಾಗಳು ಮಾಡ್ತಾ ಇದ್ದಾರೆ ಅವರು. ಸೊ ನನಗೊಂದು ಸರಿ ಕೇಳಿ ನೋಡೋಣ, ಈ ಸಿನಿಮಾಗೆ ಅವ್ರು ತುಂಬ ಚೆನ್ನಾಗಿರುತ್ತೆ, ಆ ಸೌಂಡಿಂಗ್ ಒಂದು ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು. ಸೊ ಹಾಗಾಗಿ ಅಪ್ರೋಚ್ ಮಾಡಿದ್ವಿ. ಅವ್ರು ಅಪ್ರೋಚ್ ಮಾಡಿದ ತಕ್ಷಣ ನನ್ನ ಪ್ರೊಫೈಲು ಅದೆಲ್ಲ ನೋಡ್ತಿದ್ದಂಗೆ, ಇಲ್ಲ ನಾನು ಕನ್ನಡದಲ್ಲಿ ಒಂದು ಸ್ಟ್ರೈಟ್ ಫಿಲಮ್ ಮತ್ತೆ ಮಾಡಬೇಕು ಅಂತ ಆಸೆ ಇದೆ, ಈ ಕಥೆನೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳಿದೆ ತಮಿಳು ಕನ್ನಡ ಎರಡೂ ಬ್ಲೆಂಡ್ ಆಗಿರೋದ್ರಿಂದ ಆ ಥರದೊಂದು ಫ್ಲೇವರ್ ಬೇಕಿತ್ತು ನನಗೆ. ಸೊ ಅವ್ರು ತುಂಬ ಪ್ರೀತಿಯಿಂದ ಒಪ್ಕೊಂಡ್ರು. ಆ್ಯಂಡ್ ತುಂಬ ಅವರು ಇಂಟ್ರೆಸ್ಟ್ ತೊಗೊಂಡು ಈ ಪಿಕ್ಚರ್, ಯಾಕಂದರೆ ನಾನು ಹೇಳಿದೆಲ್ಲ ಫಿಲಮ್ ಮುಗಿಸ್ಬಿಟ್ಟಿದ್ದೀವಿ ನಾವು. ಸೊ ಅವ್ರ ಫಿಲಮ್ ನೋಡಿದ ತಕ್ಷಣವೇ ಅವ್ರಿಗೆ ಈ ಪಿಕ್ಚರ್ಗೆ ಏನು ಸಾಂಗ್ಸ್ ಬೇಕು, ಹೆಂಗೆ ಬೇಕು. ಇವತ್ತು ನೀವೇನೊಂದು ಟೀಸರ್ನಲ್ಲಿ ಒಂದು ಮ್ಯೂಸಿಕ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ, ಅದೊಂದು ಬ್ಯೂಟಿಫುಲ್ ಸಾಂಗ್ ಅದು, ಸರಿನಾ? ಅಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿಕೊಟ್ರು. ಸೊ ಹೀಸ್ ಡನ್ ಅ ವೆರಿ ಗುಡ್ ಜಾಬ್ ಫಾರ್ ಅಸ್. ಈಗ ನಿಮ್ಮ ಜೊತೆ ಜಗಪತಿ ಬಾಬು ಅವರು, ಕಿಶೋರ್ ಸರ್ ಇರುವಂಥದ್ದು, TS ನಾಗಭರಣ ಅವರ ಒಂದು ಆಯ್ಕೆ, ಇವರ ಪಾತ್ರಗಳೆಷ್ಟು ನಿಮ್ಮ ಒಂದು ಸಿನಿಮಾದ ವೇಗಕ್ಕೆ ಮತ್ತಷ್ಟು ಸಾಥ್ ಕೊಡ್ತಾರೆ ಅಂತ? ಅಂದರೆ ಏನಾಯಿತು, ನಮಗೆ ಹೀರೋಯಿನ್ ಹೊಸಬ್ರಾಗಿರೋದ್ರಿಂದ ಮಿಕ್ಕಿದ ಪಾತ್ರ ವರ್ಗಗಳೆಲ್ಲ ಸ್ವಲ್ಪ ತೂಕ ಇರೋವಂಥ ಪಾತ್ರ ವರ್ಗ ಬಂತು ಅಂತಂದರೆ ನಮಗೆ ರೀಚ್ ಮಾಡೋದಕ್ಕೆ, ಆಮೇಲೆ ಕಥೆನ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಕಿಶೋರ್ ಸರ್ ಅಪ್ರೋಚ್ ಮಾಡಿದಾಗ ಕೂಡ ತುಂಬ, ಕಿಶೋರ್ ಸರ್, ನಾಗಾಭರಣ ಸರ್, ಜಗ್ಗಪ್ಪ ಆ್ಯಂಡ್ ಜಗಪತಿ ಬಾಬು ಸರ್ ತುಂಬ ಮೇಜರ್ ಹೀರೋ ಅಷ್ಟೇ ಇಂಪಾರ್ಟೆಂಟ್ ಇರುವಂಥ ಕ್ಯಾರೆಕ್ಟರ್ಸ್ ಅದು. ಸೊ ಅಷ್ಟು ಜನಕ್ಕೂ ಪೊಟೆನ್ಷಿಯಲ್ ಇತ್ತು. ನಂಗೆ ಜಗಪತಿ ಬಾಬು ಸರ್ ಕೇಳೋದಕ್ಕೆ ಒಂದೇ ಭಯ ಇತ್ತು, ಯಾಕಂದರೆ ನನಗೆ ಅಫೋರ್ಡ್ ಮಾಡೋಕ್ಕಾಗತ್ತೋ ಇಲ್ವೋ, ಅವ್ರು ತೊಗೊಳ್ಳೋ ರೆಮ್ಯುನರೇಷನ್ ನಂಗೆ ಗೊತ್ತಲ್ಲ. ಕಾಟೇರ ವರ್ಕ್ ಮಾಡಿದ್ದಾರೆ, ರಾಬರ್ಟ್ ವರ್ಕ್ ಮಾಡಿದ್ದಾರೆ, ಅವ್ರು ಏನು ರೆಮ್ಯುನರೇಷನ್ ತಗೋತಾರೆ ನನಗೆ ಗೊತ್ತು. ಇಷ್ಟು ನಂಬರ್ ಆಫ್ ಡೇಸ್ ಇದೆ ಇಲ್ಲಿ, ಹಿಂಗಾಗತ್ತೆ ಅನ್ನೋದು ನನಗೊಂದು ಭಯ ಇತ್ತು. ಸೊ ಅದೊಂದು ಮಾತ್ರ ಹೆಸಿಟೇಷನ್ಲಿದ್ದೆ. ಇದೆಲ್ಲ ಶೂಟ್ ಮುಗಿಸ್ಬಿಟ್ಟಿದೆ, ಅವರೊಬ್ಬರದ್ದು ಬ್ಯಾಲೆನ್ಸ್ ಇತ್ತು. ಕೊನೆಗೆ ಕೇಳಲಿಲ್ಲ ಅಂದರೆ ನಾಳೆ ಒಂದು ದಿವಸ ಅವರು ನೀನು ನಂಗೆ ಕೇಳ್ಬೋದಾಗಿತ್ತಲ್ವಾ ಅಂತನಾರು ಹೇಳ್ಬೋದಲ್ವಾ ಅಂದ್ಬಿಟ್ಟು ಅವ್ರಿಗೋಗಿ ಹೇಳಿದೆ, ನೋಡಿ ಏನದು, ಏನಕ್ಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ತೀವಿ ಹೇಳು ಅಂತ. ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ, ನನ್ನ ಡೈರೆಕ್ಷನ್ ಅಲ್ಲ ಸರ್, ನಾನು ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇದರದೊಂದು ಕತೆ, ನೀನು ಕತೆ ಹೇಳಿಸ್ಬಾ ಫಸ್ಟ್ ನನಗೆ ಅಂತಂದರು. ಕತೆ ಹೇಳಿಸಿದೆ. ಅವ್ರು ಸಖತ್ ಎಕ್ಸೈಟ್ ಆದರು. ನೀನು ತಲೆ ಕೆಡಿಸ್ಕೊಬೇಡ, ನಿಂದು ಏನು ಬಡ್ಜೆಟ್ ಇದೆ ನಾನು ಆ ಬಡ್ಜೆಟಿಗೆ ಮಾಡಿಕೊಡ್ತೀನಿ, ನೀನು ಪಿಕ್ಚರ್ ಫಸ್ಟು ಮಾಡೋದು ನೋಡಿ, ಪ್ರೊಡಕ್ಷನ್ ಮಾಡ್ತಿದ್ಯಾ. ಆ್ಯಂಡ್ ಅಷ್ಟು ಅದ್ಭುತವಾದ ಕತೆ, ನನಗೆ ಆ ವ್ಯಕ್ತಿ ಬಗ್ಗೆ ಎಲ್ಲ ಗೊತ್ತು, ಒಂದು ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋರು. ಸೊ ನಂಗೆ ಆ ವ್ಯಕ್ತಿ ಬಗ್ಗೆ ಎಲ್ಲ ಗೊತ್ತು, ನಾನು ಮಾಡ್ತೀನಿ, ನೀನು ಆರಾಮಾಗಿ ಮಾಡು ಅಂತ ಅಂದ್ಬಿಟ್ಟು ತುಂಬ ಕಂಫರ್ಟಬಲ್ ಆಗಿ ಅವರು ಸಿಕ್ಕಾಪಟ್ಟಿ. ರಾಮ್ ಚರಣ್ ಅವ್ರ ಫಿಲಮ್ ನಡೀತಾ ಇತ್ತು, ಈ ಕಡೆ ಬಾಲಯ್ಯ ಅವ್ರ ಫಿಲಮ್ ನಡೀತಿತ್ತು, ಎಲ್ಲ ಬ್ಯುಸಿ ಇದ್ದರು. ಅದ್ರ ಮಧ್ಯದಲ್ಲಿ ನಂಗೆ ಡೇಟ್ಸ್ಗಳನ್ನ ಹೆಕ್ಕಿ ನನಗೆ ಕೊಟ್ಟು
ತುಂಬ ಕ್ಲೀನಾಗಿ ಕೆಲಸ ಅವರು ಮಾಡಿಕೊಟ್ಟು ಹೋದರು. ಅವರೇ ಡಬ್ಬಿಂಗ್ ಕೂಡ ಮಾಡಿದ್ರು. ಸೊ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಹಿಮ್. ಇನ್ನು ಮಾದೇಶ್ವರಂ ಬೆಟ್ಟ ಕೊಡುವಂಥ ವೈಬ್, ಆ ಜಾಗದಲ್ಲಿ ಯಾವುದೇ ಕಥೆಗಳು ಬಂದರೂ ಕೂಡ ಅದು ಸಕ್ಸಸ್ ಆಗಿದೆ. ಜೋಗಿ ಆಗ್ಬೋದು ಅಥವಾ ಆ ಹಿಂದೆ ಬಂದಂಥ ಜನ್ಮದ ಜೋಡಿ ಆಗಿರ್ಬೋದು, ಈಗ ಮೊನ್ನೆ ಬಂದಂಥ ಮಾದೇವ ಆಗಿರ್ಬೋದು, ಮೇಡಮ್ ಆ್ಯಕ್ಟ್ ಮಾಡುವಂಥ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಸ್ಥಳ ಇಟ್ಕೊಂಡು ಕಥೆಗಳಾಗ್ತಾಯಿದ್ರೆ ಅದ್ರ ಮೇಲೆ ಏನಾದ್ರು ಸ್ಟೋರಿ ಇದ್ದರೆ ಅದು ತುಂಬ ದೊಡ್ಡ ಸಕ್ಸಸ್ ಕೊಡುತ್ತೆ ಅನ್ನೋ ನಂಬಿಕೆ ಅದನ್ನು. ನಮಗೂ ಅದೇ ಆಸೆ, ಮಾದಪ್ಪನ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅನ್ನೋದು ಅಂತ. ಈ ಸಿನಿಮಾನು ಅಂದರೆ ಅದಕ್ಕೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಹೌದಪ್ಪ ಇದು ಇಲ್ಲೇ ಬೇಸ್ ಮಾಡಬೇಕು, ಇದು ಇಲ್ಲಿ ಈ ಕಥೆನೇ ಇಲ್ಲಿ ಹುಟ್ಟಿರೋದ್ರಿಂದ ಇದು ಇದೇ ಬ್ಯಾಕ್ ಡ್ರಾಪಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ನಾವು ಆ ಜಾಗನ ತುಂಬ ಅದ್ಭುತವಾಗಿ ಎಲ್ಲರೂ ಅದು ಬೇರೆ ಬೇರೆ ಥರ ತೋರಿಸಿದ್ರೆ, ನಾವು ನೈಟ್ ತೋರಿಸಿದ್ದೀವಿ. ಸೊ ಇಡೀ ಸಿನಿಮಾ ನೈಟ್ ನಡೆಯೋದ್ರಿಂದ, ಅದು ಬಹುಶಃ ಮೋಸ್ಟ್ ಆಫ್ ದ ಪೋರ್ಷನ್ಸ್ ನೈಟ್ ನಡೆಯೋದ್ರಿಂದ, ಸೊ ಆ ಕಾಡುಗಳು, ಆ ಊರು, ಅದನ್ನೆಲ್ಲ ತುಂಬ ಆ ಥರ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದ್ವೈತ ಗುರುಮೂರ್ತಿ ನಮ್ಮ ಕ್ಯಾಮ್ರಾಮನ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ಒಳ್ಳೆ ಒಂದು ವೈಬ್ರೇಷನ್ ಅಂತೂ ಖಂಡಿತವಾಗ್ಲೂ ಇದೆ, ಆ ಪ್ಲೇಸ್ದು ಇದೆ, ಅದು ಕತೆ ಕೂಡ ಹಾಗೆ ಕನೆಕ್ಟ್ ಆಗಿದೆ. ಸರ್, ನಿರ್ಮಾಣ ಆಯಿತು, ಇನ್ನು ನಿರ್ದೇಶನ ಕಡೆ ಹೇಳೋದಾದರೆ ತರುಣ್ ಅವ್ರದ್ದು ಏನು ಕೆಲಸಗಳು ನಡೀತಾ ಇದೆ ಸದ್ಯಕ್ಕೆ ಅಂತ? ಸ್ಕ್ರಿಪ್ಟ್ ವರ್ಕ್ಗಳು ನಡೀತಾ ಇದೆ ಸದ್ಯಕ್ಕೆ. ಈ ಪ್ರೊಡಕ್ಷನ್ದು ಇದರಲ್ಲಿದ್ದೀನಿ, ಇದು ಮುಗಿಸ್ಕೊಂಡು ಅದರ ಕೆಲಸಗಳು ಶುರು ಮಾಡ್ತೀನಿ ಮತ್ತೆ. ದರ್ಶನ್ ಸರ್ ಸಿನಿಮಾ ಏನಾದರೂ ಪ್ಲ್ಯಾನ್ ನಡೀತಾ ಇದೆಯಾ? ಏನಾದರೂ ಮಾತನಾಡಿದ್ರಾ ಇತ್ತೀಚೆಗೆ? ಅದೇ ಈಗ ಸದ್ಯಕ್ಕೆ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಿಲ್ಲ, ಇಷ್ಟಕ್ಕೇನೆ ಸೀಮಿತವಾಗಿ ಇಟ್ಕೊಳ್ಳೋಣ. ಅದು ಸಂದರ್ಭ ಬಂದಾಗ ಅದರದ್ದೆಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಕೊನೆ ಯಾವಾಗ ಬರಬೇಕು ಅಂತ ಪ್ಲ್ಯಾನ್ ಸರ್ ಹೇಳಿದ್ಮೇಲೆ? ಆಗಸ್ಟ್ ಅಷ್ಟೊತ್ತಿಗೆ ಸೆನ್ಸಾರ್ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ ನಾನು. ಫಿಲಮ್ ಮುಗಿದಿದೆ, ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಅವರೊಂದು 25-30 ಡೇಸ್ ತೊಗೊಂಡ್ರು ಸೆನ್ಸಾರ್ ಎಲ್ಲ ಮಾಡೋದಕ್ಕೆ. ಆಗಸ್ಟ್ ಮಿಡ್ ಅಷ್ಟೊತ್ತಿಗೆ ನಮ್ಮ ಕೈಲಿ ಕಾಪಿ ಇರುತ್ತೆ. ಅದು ನೋಡಿಕೊಂಡು ಬೈ ಎಂಡ್ ಆಫ್ ಆಗಸ್ಟ್ ಆರ್ ಅರ್ಲಿ ಸೆಪ್ಟೆಂಬರ್ ಏನಾದರೂ ಒಂದು ಸ್ಲಾಟ್ ಸಿಕ್ತು ನಮಗೆ, ಯಾವುದೋ ದೊಡ್ಡ ಫಿಲಮ್ಸ್ಗಳು ಇವಾಗ ತುಂಬ ದೊಡ್ಡ ದೊಡ್ಡ ಫಿಲಮ್ಗಳು ಲೈನಪ್ಸಲ್ಲಿ ಇದೆಯಲ್ಲ, ಅದೆಲ್ಲ ನೋಡಿಕೊಂಡು ಒಂದು 2 ವೀಕ್ಸ್ ಗ್ಯಾಪ್ ಸಿಕ್ಕರೆ ಅಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ತರುಣ್ ಸುಧೀರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.